ಯತ್ನಾಳ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನ ಮಾಡಿರುವಂತದ್ದು. ನಮಾಜ್ ಅನ್ನ ಇವಾಗ RSS ನ ಬ್ಯಾನ್ ಮಾಡ್ತೀನಿ ಅನ್ನುವಂತವ್ರು ನಮಾಜ್ ನ ರಸ್ತೆಗಳಲ್ಲಿ ಮಾಡ್ತಾರೆ. ಅದನ್ನ ಯಾಕೆ ಕಾಂಗ್ರೆಸ್ ಅವರು ಯಾವಾಗ್ಲೂ ಕೂಡ ಕೇಳಲಿಲ್ಲ ಅನ್ನುವಂಥದ್ದು? ಈಗ ಕಾಂಗ್ರೆಸ್ನವ್ರು ಕೇಳಲಿಲ್ಲ ಅನ್ನೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ನಮಾಜ್ಗಳು ನಡೀತಾ ಇರ್ಲಿಲ್ವಾ ರಾಜ್ಯದಲ್ಲಿ? ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಸಹಜವಾಗಿ ಅವ್ರು ಮಾಡ್ಕೊಂಡ್ ಬರ್ತಾರೆ, ಒಂದು 4 ನಿಮಿಷನೇನೋ ಅವ್ರು ನಮಾಜ್ ಮುಗಿದ ತಕ್ಷಣ ಆ ಕೂಡ್ಲೆ ಆ ರಸ್ತೆಯನ್ನ ತೆರವುಗೊಳಿಸಿ. ಯಾಕೆಂತಂದ್ರೆ ಅವ್ರಿಗೊಂದು ಪವಿತ್ರ ಸ್ಥಳ ಅಂತ ಈದ್ಗಾ ಅಂತ ಇದೆ. ಜನಸಂಖ್ಯೆ ಹೆಚ್ಚಾಗ್ತಾ ಹೋದಾಗ ಇವತ್ತು ರಸ್ತೆಗಳಾಗಿದೆ. ಸ್ವಾಭಾವಿಕವಾಗಿ ಅವರೊಂದು ಧರ್ಮದ ಒಂದು ಶಾಂತಿಗೋಸ್ಕರ ಅವರು ಪ್ರೇ ಮಾಡುವಂಥದ್ದು. ಹಾಗಾಗಿ ಮತ್ತದೊಂದು 4 ನಿಮಿಷದಲ್ಲಿ ಆಗೋಗ್ತದೆ. ಆದ್ರೆ ದೇಶದ ಕಾನೂನು ಪ್ರತಿಯೊಬ್ಬರಿಗೂ ಒಂದೇನೆ. ಅದು ಹಿಂದೂನೇ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಕ್ರೈಸ್ತ ಆಗ್ಲಿ, ಪಾರ್ಸಿ ಆಗಿರ್ಲಿ, ಜೈನ ಆಗಿರ್ಲಿ, ಸಿಖ್ ಆಗಿರ್ಲಿ, ಬೌದ್ಧರಾಗಿರ್ಲಿ, ನಾವೆಲ್ಲರೂ ಬರೋದು ಈ ದೇಶದಲ್ಲಿ ನಾವೆಲ್ಲರೂ ಇರ್ತಕ್ಕಂಥದ್ದು ಸಂವಿಧಾನದ ನೆರಳಿನಲ್ಲಿ, ಸಂವಿಧಾನದ ಅಡಿಯಲ್ಲಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕಾನೂನು ಒಂದೇನೆ. ಆದ್ರೆ ಇವತ್ತು ಬಿಜೆಪಿ ಆಳ್ವಿಕೆನಲ್ಲಿದ್ದಾಗ ನಮಾಜ್ಗಳಾಗಿಲ್ವಾ? ಇವರು ಅದನ್ನೇನಾದ್ರು ತಡೆ ಹಿಡಿದ್ರ? ಇವರು ಅದಕ್ಕೇನಾದ್ರು ಚಕಾರ ಎತ್ತಿದ್ರ? ಇವರೇ ಪರ್ಮಿಷನ್ ಕೊಡ್ತಾ ಇದ್ರಲ್ವಾ? ನೀವು ಮಾಡ್ಬೇಕಾದ್ರೆ ನಿಮ್ಗೊಂದು ನ್ಯಾಯ. ಇವಾಗಂದ್ರೆ ಈ ರೀತಿ ಪ್ರಶ್ನೆ ಆದ್ರೂ ಆ ಸಮುದಾಯದ ಏನ್ ಮುಖಂಡರಿದ್ದಾರೆ ಅಂತ ಒಂದು ಸಂದರ್ಭಗಳಿದ್ದಾಗ ಆಕ್ಚುಲಿ ನಮಾಜ್ಗಳು ನಡೆಯುವಂತ ಸಂದರ್ಭದಲ್ಲಿ ನಾನು ಹೋಗಿದ್ದೀನಿ. ಅಲ್ಲಿಗೆ ಜಿಲ್ಲಾಧಿಕಾರಿಗಳು ಬಂದಿರ್ತಾರೆ, ಅಲ್ಲಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿರ್ತಾರೆ, ಅಲ್ಲಿಗೆ ಸಂಬಂಧಪಟ್ಟ ಸಂಸದರು ಬಂದಿರ್ತಾರೆ, ಅಲ್ಲಿಗೆ ಸಂಬಂಧಪಟ್ಟ ಶಾಸಕರುಗಳು ಬಂದಿರ್ತಾರೆ. ಅವರೊಂದು ಸಮ್ಮುಖದಲ್ಲಿ ಜಿಲ್ಲಾಡಳಿತವೂ ಅಲ್ಲಿರ್ತದೆ. ಇದೇ ಇವ್ರು ಹೇಳೋದ್ ನೋಡಿದ್ರೆ ಎಲ್ಲದನ್ನೂ ಇವರು ಪ್ರಶ್ನೆ ಮಾಡ್ಲಿ, ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆ ಮಾಡ್ಲಿ, ವಿರೋಧ ಪಕ್ಷ ನಮ್ಮಲ್ಲಿ ಏನಾದ್ರೂ ಲೋಪಗಳಿದ್ರೆ ಪ್ರಶ್ನೆ ಮಾಡ್ಲಿ, ಲೆಟ್ ದೆಮ್ ರೈಸ್ ದ ಕ್ವಶನ್, ವಿ ಆರ್ ರೆಡಿ ಟು ಗಿವ್ ಎ ಆನ್ಸರ್. ಇವರಿಗೆ ಪ್ರಶ್ನೆ ಮಾಡುವಂತ ನೈತಿಕತೆ ಇದ್ರೆ ಇವತ್ತು ಈಗ ಏನ್ ನೆರೆ ಪರಿಹಾರ ಬಂತಲ್ವಾ, ನಾವು ವಿ ಆರ್ ಪೇಯಿಂಗ್ ಇಡೀ ದೇಶದಲ್ಲಿ GST ನಲ್ಲಿ ನಂಬರ್ 2 ಇದೀವಿ, GDP ನಲ್ಲಿ ನಂಬರ್ 1 ಇದೀವಿ, ತಲಾ ಆದಾಯದಲ್ಲಿ ನಂಬರ್ 1 ಇದೀವಿ ಕರ್ನಾಟಕ. ಇವತ್ತು ನಮಗೆ ಬರ್ಬೇಕಾಗಿರ್ತಕ್ಕಂಥ ತೆರಿಗೆ ಹಣನೇ ಸುಮಾರು 2,20,000 ಕೋಟಿ ರೂಪಾಯಿ. ಇಲ್ಲಿ ನಾವು 2,500 ಕೋಟಿ ರೂಪಾಯಿ ಪ್ಯಾಕೇಜ್ ನ ರಿಲೀಸ್ ಮಾಡಿದ್ವಿ. ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಕೇಂದ್ರದಿಂದ ಜುಜುಬಿ ಹಣ ಕೊಡ್ತಾ ಇದಾರಲ್ಲ, 384 ಕೋಟಿ ರೂಪಾಯಿ ನಮಿಗಂತೆ, 1,556 ಕೋಟಿ ರೂಪಾಯಿ ಮಹಾರಾಷ್ಟ್ರಕ್ಕಂತೆ. ಇದ್ಯಾವ ನ್ಯಾಯ? ಇವತ್ತು ಮಹಾರಾಷ್ಟ್ರದಿಂದನೇ ನಮ್ಗೆ ಆಗಿರ್ತಕ್ಕಂಥದ್ದು. ಅವ್ರು ಹೆಚ್ಚಿನ ನೀರು ಬಿಟ್ಟಿದ್ರಿಂದ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನೆರೆ ಬಂದಿರ್ತಕ್ಕಂಥದ್ದು, ಕೃಷ್ಣ ಪ್ರವಾಹ ಆಗಿರ್ತಕ್ಕಂಥದ್ದು. ನೀವು ಕೊಡಂಗಾದ್ರೆ ಎಲ್ಲರೂ, ಒಂದ್ ತಾಯಿ ಅಂತಂದ್ರೆ 2 ಮಕ್ಳು ಇರ್ತಾರೆ ಅಂದ್ರೆ ನೀನು ಒಬ್ಬಂಗೆ ಪ್ಯಾಂಟ್ ಹೊಲಿಸ್ಬಿಟ್ಟು ಇನ್ನೊಬ್ಬಂಗೆ ಚಡ್ಡಿ ಹಾಕು ಅಂತಂದ್ರೆ ಯಾವ ನ್ಯಾಯ ಇದು? ಎಲ್ಲರ ಮಕ್ಕಳು ಅಂತಂದ್ರೆ ಇದು ಒಕ್ಕೂಟ ವ್ಯವಸ್ಥೆ, ಎಲ್ಲರನ್ನು ನೀವು ಈಕ್ವಲ್ ಆಗಿ ಕಾಣ್ಬೇಕಾಗುತ್ತೆ. ಇದ್ರಗಳ ಬಗ್ಗೆ ಪ್ರಶ್ನೆ ಮಾಡಿ. ಬರ ಪರಿಹಾರದ ಹಣ ಬಂದಿಲ್ಲ, 3,400 ಕೋಟಿ ಕೊಡ್ತಾರೆ 18,000 ಕೋಟಿ ರೂಪಾಯಿಗೆ, ಅದು ನಾವು ಸುಪ್ರೀಂ ಕೋರ್ಟ್ ಇಂದ ತರಬೇಕಾಗುತ್ತೆ. ನೆರೆ ಪರಿಹಾರ 12,557 ಕೋಟಿ ರೂಪಾಯಿಗೆ ಬರೀ 252 ಕೋಟಿ ರೂಪಾಯಿ ಕೊಡ್ತಾರೆ. ನಮಗೆ ಭದ್ರಾ ಮೇಲ್ದಂಡೆ ಹಣ ಕೊಟ್ಟಿಲ್ಲ, ನಮಗೆ ಪೆರಿಪಲ್ ರಿಂಗ್ ರೋಡ್ 3,000 ಕೋಟಿ ಹಣ ಕೊಟ್ಟಿಲ್ಲ, ಕೆರೆಕಟ್ಟೆ ಅಭಿವೃದ್ಧಿದು 3,000 ಕೋಟಿ ರೂಪಾಯಿ ಹಣ ಕೊಟ್ಟಿಲ್ಲ. ಮತ್ತೆ ಏಮ್ಸ್, ರಾಯಚೂರಿಗೆ ಏಮ್ಸ್, ಮೈಸೂರಿಗೆ IIT ಅಂದ್ರು, ಅವು ಯಾವ ಬಂದೇ ಇಲ್ಲ ಕರ್ನಾಟಕಕ್ಕೆ. ನಮ್ಮ ತೆರಿಗೆ ಹಣನ ತಿಂದು ಅಲ್ಲಿ ಯಾರೋ ಇಲ್ಲಿ ಪಾನಿಪುರಿ ಮಾರಕ್ ಬರ್ತಾರಲ್ಲ ನಿರುದ್ಯೋಗಿಗಳಾಗಿ, ಆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಅಲ್ಲಿಂದ ಜನರೇಟ್ ಆಗ್ತಾ ಇರ್ತಕ್ಕಂಥ ಟ್ಯಾಕ್ಸಸ್ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಈ ನಮ್ಮ ಭಾರತ ದೇಶದ ಸರ್ಕಾರಕ್ಕೆ ಎಷ್ಟು ತೆರಿಗೆ ಬರ್ತಾ ಇದೆ. ನೀವು ನಮ್ಮಿಂದ ಕಿತ್ಕೊಂಡೋಗಿ ನೀವು ಅಲ್ಲಿಗೆ ಧಾರಾಳವಾಗಿ ಅಂತ ಇದಿರಲ್ಲ. ಬಿಜೆಪಿ ನಾಯಕರಿಗೆ ನಿಜವಾಗ್ಲೂ ಅವರು ನಾಯಕರಾಗಿ ಈ ಕರ್ನಾಟಕದ ಮಣ್ಣಲ್ಲಿ ಅವ್ರು ಹುಟ್ಟಿರ್ತಕ್ಕಂಥ ಆ ಒಂದು ಮಣ್ಣಿನ ಮೇಲೆ ಪ್ರೀತಿ ಗೌರವ, ನಾಡಿನ ಮೇಲೆ ಪ್ರೀತಿ ಗೌರವ ಇದ್ರೆ ಯು ಜಸ್ಟ್ ರೈಸ್ ದ ಕ್ವಶನ್. ಇವೆಲ್ಲ ನೀವು ಹಾದಿ ಬೀದಿನಲ್ಲಿ ದಿನ ಬೆಳಗಾದ್ರೆ ಹಲಾಲು, ಹಿಜಾಬು, ಜಟ್ಕಾ ಅಂತಂದ್ರಿ ಇವತ್ತು ಕರಾವಳಿ ಭಾಗವನ್ನ ಕತ್ಲಿಡುವಂತ ಕೆಲಸ ಮಾಡಿದ್ದೀರಾ. ಕರಾವಳಿ ಭಾಗದಲ್ಲಿ ಏನಾದ್ರು ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ, ಈ ಹಲಾಲು, ಹಿಜಾಬು, ಗಡ್ಡ, ಟೋಪಿ, ಬುರ್ಕಾ, ಚರ್ಚ್ ಮೇಲೆ ದಾಳಿ, ಮಸೀದಿ ಮೇಲೆ ಇದು ಎಂತದ್ದು ಪಬ್ ಮೇಲೆ ದಾಳಿ, ಅದಾದ್ಮೇಲೆ ಕೊಲೆಗಳು, ನಿರಂತರ ಕೊಲೆಗಳು ಅವ್ರ ಆಳ್ವಿಕೆನಲ್ಲಿ ಇದ್ದಾಗ ಇವತ್ತು ನೋಡಿ ಎಷ್ಟು ಶಾಂತಿ ನೆಲೆಸಿದೆ. ಒಂದು ಅಭಿವೃದ್ಧಿ ಬಗ್ಗೆ ಇವ್ರು ಯಾವ ತರ ಯೋಚನೆ ಮಾಡಿದಾರ? ಸಂಸತ್ನಲ್ಲಿ ಹೋಗೊಂದ್ ದಿನಕ್ಕಾರ ಮಾತಾಡಿದಾರ? ನರೇಂದ್ರ ಮೋದಿ ಅವ್ರ ಮುಂದೆ ಮಾತಾಡೋದೋಗ್ಲಿ ಇವ್ರಿಗೆ ನಿಲ್ಲ ತಾಕತ್ತಿದ್ಯಾ? ನಿಂತಿದಾರ? ಕೇಳಿದಾರ? ಕೊನೆ ಪಕ್ಷ ನರೇಂದ್ರ ಮೋದಿ ಅವ್ರು ಕರ್ನಾಟಕಕ್ಕೆ ಬಂದಾಗ ಇವ್ರು ಹತ್ರಕ್ಕೂ ಬಿಟ್ಕೊಳ್ಳಲ್ಲ. ಇಸ್ರೋಕ್ ಬಂದಿದ್ರು, ಒಬ್ಬ ನಾಯಕರನ್ನು ಅವ್ರು ಭೇಟಿ ಆಗಿಲ್ಲ. ಇಂಥ ಪರಿಸ್ಥಿತಿ, ಇಂಥ ದಯಾನೀಯ ಪರಿಸ್ಥಿತಿನಲ್ಲಿ ಆರ್ ಅಶೋಕ್ ಅಣ್ಣನ ಪಾರ್ಟಿ ಇರ್ತಕ್ಕಂಥದ್ದು, ವಿಜಯೇಂದ್ರ ಅಣ್ಣನ ಪಾರ್ಟಿ ಇರ್ತಕ್ಕಂಥದ್ದು, ನಾಳೆ ಬೆಳಗ್ಗೆ ಆರ್ ಅಶೋಕ್ ಅವ್ರಿಗೆ ತಮ್ಮ ಸ್ಥಾನ ಗ್ಯಾರಂಟಿ ಇದೆಯೋ ಇಲ್ಲೋ ಅಂತ ಅವ್ರಿಗೆ ಗೊತ್ತಿಲ್ಲ, ವಿಜಯೇಂದ್ರ ಅವ್ರಿಗೆ ತಮ್ಮ ಸ್ಥಾನ ಗ್ಯಾರಂಟಿ ಇದೆಯೋ ಇಲ್ಲೋ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಬಿಜೆಪಿಯವರ ಈ ನಡೆಗಳು ಕೇವಲವಾಗಿ ಧರ್ಮಗಳ ಆಧಾರದ ಮೇಲೆ ಇವ್ರು ರಾಜಕೀಯ ಮಾಡೋದಕ್ಕೆ ಹೋದ್ರೆ ಈ ದೇಶದಲ್ಲಿ ಮೇಡಮ್, ಕರ್ನಾಟಕದಲ್ಲಿ ಇವ್ರು ಒಂದೇ ಒಂದು ಡ್ಯಾಮ್ ತೋರ್ಸೋದಕ್ಕಾಗಲ್ಲ, ಒಂದೇ ಒಂದು ಏರ್ಪೋರ್ಟ್ ಇವ್ರು ಮಾಡಿರೋ ತೋರ್ಸೋದಕ್ಕಾಗಲ್ಲ. ಇವನ್ ಬೆಂಗಳೂರು ಮೈಸೂರು ಕಾರಿಡಾರ್ ಇದೆಯಲ್ಲ, UPA ಗೌರ್ಮೆಂಟ್, ಶಿವಮೊಗ್ಗ ಏರ್ಪೋರ್ಟ್ ಇದೆಯಲ್ಲ, UPA ಗೌರ್ಮೆಂಟ್ ಪ್ರಾಜೆಕ್ಟ್ ಅದು. ಇವತ್ತು ಬೆಂಗಳೂರಿನಲ್ಲಿ ಯಾವ್ದಾದ್ರು ಒಂದು ಡೆವಲಪ್ಮೆಂಟ್ ವರ್ಕ್ ಆಗಿದೆಯಲ್ಲ, ಅದು ನಮ್ಮ ಕಾಲದ ಸರ್ಕಾರದ್ದು. ಅದು ಬಿಟ್ರೆ ನರೇಂದ್ರ ಮೋದಿ ಅವರು ಇಲ್ಲಿ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ಒಂದೇ ಒಂದು ಯೋಜನೆ,
ಉದ್ಘಾಟನೆಗೊಂಡಿರ್ತಕ್ಕಂಥ ಒಂದೇ ಒಂದು ಯೋಜನೆ, ಯಾಕೆಂದ್ರೆ ಮೆಟ್ರೋ ಸುಮಾರು 70% ಹಣ ಸ್ಟೇಟ್ ಗವರ್ನಮೆಂಟ್ ಕೊಡುವಂಥದ್ದು, ಅದನ್ನ ಬಂದು ಟೇಪ್ ಕಟ್ ಮಾಡಿದ್ರು. ನಮ್ ಸಾಧನೆಗೆ ಅವ್ರು ಬಂದು ಟೇಪ್ ಕಟ್ ಮಾಡಿದ್ರು ಹೊರತು ನರೇಂದ್ರ ಮೋದಿ ಅವ್ರ ಕೊಡುಗೆ ಏನಿದೆ ಕರ್ನಾಟಕಕ್ಕೆ? ಸೊ ಹಾಗಾಗಿ ಇವರು ದಿನ ಬೆಳಗಾದ್ರೆ ಈ ಧರ್ಮದ ವಿಚಾರಗಳನ್ನ ಯಾಕೆ ಇರ್ತಾರೆ ಅಂದ್ರೆ ನಿಜವಾದ, ಯಾಕೆಂತಂದ್ರೆ ನೀವು ಆಮೇಲೆ ಈ RSS ಕೇಳ್ರಿ ಉತ್ತರ ಕೊಡ್ತೀನಿ ಏನು ಅಂತೇಳಿ. ಒಟ್ಟಾರೆಯಾಗಿ ಇವರು ಅದನ್ನ ಹೇಳಿದ್ನಲ್ಲ, ಆಳಕ್ಕೂ ಲಾಯಕ್ಕಿಲ್ಲ, ವಿರೋಧ ಪಕ್ಷದಲ್ಲಿ ಕೂರಕ್ಕೂ ಲಾಯಕ್ಕಿಲ್ದವ್ರು ಇವರು.